ನಮಸ್ಕಾರ. ನಿರಂಜನ್ ಮೂರ್ತಿ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ನಾನು ಮೈಂಡ್ ಮೆಕ್ಯಾನಿಸಮ್ ಎಲ್ಲ ತಂಡದ ಸದಸ್ಯರುಗಳಿಗೆ ನನ್ನ ಅನಂತ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆ ಶ್ರೀನಾಥ್ ಗುರೂಜಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನಲ್ಲಿದ್ದಂಥ ಬ್ಲಾಕೇಜಸ್ ಏನೇನಿತ್ತು ಅದೆಲ್ಲನೂ ಅವರು ಸ್ಪಿರಿಚುವಲ್ ಪವರಿಂದ, ಅವರ ಒಂದು ಏನು ಹೇಳ್ತಾರೆ ಆ ಒಂದು ಸಾಧನಾ ಶಕ್ತಿಯಿಂದ ನನ್ನಲ್ಲಿ ಇದ್ದಂಥ ಎಲ್ಲ ನೆಗೆಟಿವ್ ಎನರ್ಜಿನ ನನ್ನಿಂದ ದೂರ ಮಾಡಿದ್ದಾರೆ. ಹಾಗೆ ತಾಯಿ ಲಲಿತಾ ಪರಮೇಶ್ವರಿ ಆಶೀರ್ವಾದನ ನನಗೆ ಸಿಗೋ ಥರ ಮಾಡಿದ್ದಾರೆ. ಅಧ್ಯಾತ್ಮವನ್ನು ಇಷ್ಟು ಸುಲಭವಾಗಿ, ಇಷ್ಟು ಈಸಿಯಾಗಿ ಇವತ್ತು ಎಲ್ಲ ಕಡೆ ಯಾರು ಜಾತಿ ಮತ ಭೇದ ಪಂಥ ಏನು ಇಲ್ದಂಗೆ, ಯಾವುದೂ ಲೆಕ್ಕಿಸ್ದಂಗೆ, ಈ ಕಾಲದಲ್ಲಿ ನೀನು ಆ ಜಾತಿ ಈ ಜಾತಿ ಅಂತ ಎಷ್ಟೋ ಮಾತಾಡ್ತಾರೆ. ಯಾವ ಜಾತಿ ಕುಲ ಧರ್ಮ ಏನೂ ಕೇಳ್ದಂಗೆ ಆ ತಾಯಿ ಲಲಿತಾ ಪರಮೇಶ್ವರಿ ಜೊತೆ ಎಲ್ರಿಗೂ ಅದೊಂದು ಬಾಂಧವ್ಯವನ್ನು ಹಂಚ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಗುರೂಜಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಏನೂ ಕಲಿತಲೇ ಇದ್ರು, ಏನೂ ತಲೆಗೆ ಹೋಗ್ತಲೇ ಇದ್ರು, ನಿಮ್ಮ ಎನರ್ಜಿ ನಿಮ್ಮ ಕೈ ಇಟ್ಕೊಳೋದ್ರಿಂದ ಆದರೂ ಲಾಸ್ಟಲ್ಲಿ ಎಲ್ಲರಿಗೂ ಎನರ್ಜಿ ಪಾಸ್ ಮಾಡಿಕೊಡ್ತೀರಲ್ಲ, ಅದಂತೂ ಸಖತ್ ಇಷ್ಟ ಆಯಿತು ಗುರುಗಳೇ. ಆಮೇಲೆ ಈ ಸಲ ಹೊಸದಾಗಿ ಅಂದರೆ ಬರುವಾಗಲೇ ನಾನು ಏನು ಒಂದು ಅಬ್ಸರ್ವ್ ಮಾಡಿದ್ದಂದರೆ ಅವ್ರ ಬ್ರೈನ್ ಬಗ್ಗೆ ಹೇಳ್ತಾಯಿದ್ರು, ಯಾವ ರೀತಿ ವರ್ಕ್ ಮಾಡುತ್ತೆ ಅಂತೆಲ್ಲ ಪ್ರಾಜೆಕ್ಟಲ್ಲೆಲ್ಲ ಹಾಕಿ ತೋರಿಸ್ತಾರೆ. ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ಇಷ್ಟು ವರ್ಷ ನಾನು ಜರ್ನಿ ಅಂದ್ರೇ ವಾಂತಿ, ತುಂಬ ದೂರ ಎಲ್ಲ ಜರ್ನಿ ಮಾಡಿದ್ರೆ ಸಿಕ್ಕಾಪಟ್ಟೆ ವಾಂತಿ. ಇಲ್ಲಿಂದ ನಮ್ಮೂರಿಂದ ಶಿವಮೊಗ್ಗದಿಂದ ಮಂಗಳೂರಿಗೆ ಬರ್ತಾ ವಾಂತಿ ಮಾಡಿಕೊಂಡೇ ಬಂದಿದ್ದು. ವಾಪಸ್ ಬರುವಾಗ ಏನಾಯಿತು ಅಂದರೆ ಗುರುಗಳು ಹೇಳಿದರು, ವಾಂತಿ ಯಾಕಾಗತ್ತೆ, ಬ್ರೈನಿನ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ, ನಾವು ನೋಡೋ ರೀತಿ ಹೀಗೆ ನೇರ ನೋಡ್ತಾ ಇರ್ತೀವಿ, ಅಲ್ಲಿ ಬಸ್ಸಲ್ಲಿ ಕೂತಾಗ ನಾವು ಎಲ್ಲ ವಾಪಸ್ ಹೋಗೋ ಥರ ಕಾಣಿಸ್ತಾ ಇರತ್ತೆ. ಆಗ ಅದು ಬ್ರೈನಿಗೆ ಅದು ಕನ್ಫ್ಯೂಸ್ ಆಗುತ್ತೆ, ಆ ರೀತಿ ಎಲ್ಲ ಆಗಿ ವಾಂತಿ ಆಗೋದು. ನೀವು ನೇರ ನೋಡಬೇಕು. ಅದೆಲ್ಲ ಸ್ವಲ್ಪ ಸಣ್ಣ ಟಿಪ್ಸ್ ಎಲ್ಲ ಹೇಳ್ತಾರಲ್ಲ, ಚಾಚು ತಪ್ಪತಲ್ಲೇ ಅವ್ರದ್ದು ಪದಗಳನ್ನ ಮಿಸ್ ಮಾಡ್ಕೊಂಬಾರ್ದು, ಅಷ್ಟು ಕ್ಲಿಯರಾಗಿ. ಇದೆಲ್ಲ ಸಣ್ಣದು ಅನಿಸುತ್ತೆ, ಬಟ್ ಅಳವಡಿಸ್ಕೊಂಡಾಗ ಜೀವನದಲ್ಲಿ ಸಿಕ್ಕಾಪಟ್ಟೆ. ಈಗ ನನ್ನ ಲೈಫ್ ಲಾಂಗ್ ನಾನು ವಾಂತಿನೇ ಮಾಡಲ್ಲೇನೋ ಅಂತ ಅನ್ನಿಸ್ತಿದೆ. ಆ್ಯಕ್ಚುಲಿ ಬರುವಾಗ ನನಗೆ ವಾಂತಿ ಆಗಲಿಲ್ಲ. ಇದು ನೀವು ಎಷ್ಟು ನಂಬ್ತಿರೋ ಬಿಡ್ತಿರೋ, ನಾನಲ್ಲಿ ಅಕ್ಕಪಕ್ಕ ಆದರೂ ಮರ್ತು ಒಂದೊಂದ್ಸಲ ಈಗ ಕಿಟಕಿ ಹತ್ರ ನೋಡ್ತಾ ಇದ್ದೆ. ಯಾಕಂದರೆ ಹೇಳ್ತಾರೆ ವಾಂತಿವಾಗುವಾಗ ಕಿಟಕಿ ಪಕ್ಕ ಕೂತ್ಕೊಳ್ಳಿ, ಗಾಳಿ ಬರುತ್ತೆ, ಏನೂ ಆಗಲ್ಲ, ಮತ್ತೆಂತ ನಿಂಬೆಹಣ್ಣು ಇಟ್ಕೊಳ್ಳಿ. ಈ ಸರ್ ಯಾವುದು ವರ್ಕ್ ಆಗಲ್ಲ, ಅದೆಲ್ಲ ಮಾಡಿನೂ ವಾಂತಿಯಾಗಿದೆ. ಅಥವಾ ಮೆಡಿಕಲಲ್ಲಿ ಮಾತ್ರೆ ನುಂಗಿ ಕೂಡ ವಾಂತಿಯಾಗಿದೆ. ಬಟ್ ಈ ಸಲ ಗುರುಗಳು ಹೇಳಿದ ಮೇಲೆ ಮಿರಾಕಲ್ ಆಗಿರೋದು, ವಾಂತಿ ಆಗಿಲ್ಲ, ಎಂತ ಆಗಿಲ್ಲ. ನಾನು ತುಂಬ ಆರಾಮಾಗೇ ಬಂದಿದ್ದೀನಿ. ಹಾಗೆ ಜಾಗ ಚೇಂಜ್ ಆದರೆ ನಿದ್ದೆ ಬರಲ್ಲ, ಇದು ಕೂಡ ರೀಸನ್ ಯಾಕೆ ಅಂತೆಲ್ಲ ಹೇಳಿದ್ರಲ್ವ, ಬ್ರೈನ್ ಯಾಕೆ ಹಂಗೆ ಮಾಡತ್ತೆ ಅಂತ. ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಜೀವನ ನಡ್ಸ್ಕೊಂಡು ಹೋಗೋ ರೀತಿ ತುಂಬ ಸುಲಭ ಆಗಿದೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಫಾಲೋ ಮಾಡ್ತೀರೋ ಅವ್ರು ಹೇಳೋದನ್ನು, ಅದ್ರ ಮೇಲೆ ನಿಂತಿದೆ ನಿಮ್ಮ ಜೀವನ. ಬದುಕು ಬದಲಾಗೋದಂತೂ ಗ್ಯಾರಂಟಿ, ಅವರ ಮಾತನ್ನು ಅನುಸರಿಸಿದ್ರೆ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಸರ್ ಸಿಕ್ಕಿರೋದೇ ಒಂದು ಮಿರಾಕಲ್ ಅಂತ ಹೇಳಬೇಕು. ಯಾಕಂದರೆ ಏನೋ ಒಂದು ಸಣ್ಣ, ನಾನು ಒಂದು ಸಾಸಿವೆ ಕಾಳಷ್ಟಾದರೂ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಾಂದರೆ ಗುರುಗಳು ಸಿಗ್ತಿದ್ದಿಲ್ಲ ನನಗೆ. ಏನೋ ಸ್ವಲ್ಪ ಆದರೂ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರ ಸಿಕ್ಕಿದ್ದಾರೆ. ಇನ್ನು ಈ ಜನ್ಮದಲ್ಲಿ ಸಿಕ್ಕಿದ್ದಾರೆ, ಇನ್ನು ಸಾಕು, ನನಗೆ ಇನ್ನೊಂದು ಜನ್ಮ ಬೇಡ, ಇಲ್ಲಿಗೆ ಮುಕ್ತಿ ಮೋಕ್ಷ ಎಲ್ಲ ಸಿಕ್ಬಿಡಲಿ. ಅಂದರೆ ಅಷ್ಟು ಪಾಪ ಏನು ಮಾಡೋಕ್ಕೆ, ಪಾಪದ ಕರ್ಮಗಳನ್ನು ಮಾಡೋಕ್ಕೆ ಹೋಗಬಾರ್ದು. ನಮಗೆ ಯಾವ್ದು ಕೆಟ್ಟದ್ದು ಅನಿಸುತ್ತೋ, ನಮಗೆ ಯಾವ್ದು ನೋವು ಅನಿಸುತ್ತೋ ಅದು ಇನ್ನೊಬ್ರಿಗೆ ಮಾಡಬಾರ್ದು, ಅಷ್ಟೇ ಅಲ್ವಾ. ಹಾಗಾಗಿ ನಾನ್ ವೆಜ್ ಕೂಡ ನಾನು ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಮುಂಚೆ ತಿಂತಾಯಿದ್ದೆ, ಗುರುಗಳು ಹೇಳಿದ ಮೇಲೆ ಅದೆಷ್ಟು ನೋವು ಪಾಪ ಅದೆಲ್ಲ ತಿಳ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇದ್ದು ಖುಷಿಯಿಂದ ಇದ್ದು ಹೋಗಬೇಕಷ್ಟೆ. ಅಕಸ್ಮಾತ್ ನಾನು ಇನ್ನೊಂದು ಜನ್ಮ ಪಡ್ಕೊಂಬಂದರೂ ನನಗೆ ಗುರುಗಳು ಸಿಗ್ತಾರೆ. ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅವ್ರು ಹಾಕಿದ್ದಾರೆ, ಅದು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ನಾನು ನೆಕ್ಸ್ಟ್ ಜನ್ಮ ಬಂದಮೇಲೂ ನನಗೆ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ. ಆ ನಂಬಿಕೆಯಲ್ಲಿ ನಾನಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನನ್ನ ಜೀವನ ಇಷ್ಟು ಖುಷಿಯಲ್ಲಿ ಇರೋ ಥರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ರಾಮರಾವ್. ನಾನು ಮೊದಲನೇದಾಗಿ ಶ್ರೀನಾಥ್ ಗುರುಗಳಿಗೆ ಒಂದು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ,
2 ದಿನ ನಡೆದಂಥ ವರ್ಕ್ಶಾಪಲ್ಲಿ ನೀವು ನಿಂತ್ಕೊಂಡು ನಮ್ಮೆಲ್ಲರೂ ಕೂರಿಸಿ ನಿಮ್ಮ ಅಗಾಢವಾದಂಥ ಜ್ಞಾನದಿಂದ ತುಂಬಾ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸಾರಿ. 2 ದಿನದ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಬೇಕು ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಇಟ್ ವಾಸ್ ಸಚ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿಯಾಗಿ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಹಿಪ್ನೋಸಿಸ್ ಮೇಲಿದ್ದಂಥ ಮಿತ್ ಆಗಿರ್ಬೋದು, ಅದ್ರ ಮೇಲಿದ್ದಂಥ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ತುಂಬಾ ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಟ್ರಿ. ನಮ್ಮ ಮೈಂಡ್ 6 ಲೆವೆಲ್ ಸ್ಟೇಜ್ಗೆ ರೀಚ್ ಆದರೆ ಯಾವ ರೀತಿ ಆ ಎನರ್ಜಿ ಡ್ರೈವ್ ಮಾಡುತ್ತೆ, ನಮ್ಮ ಲೈಫಲ್ಲಿ ಹಿಪ್ನೋಸಿಸ್ನ ಎಂಬಂಥ ವಿದ್ಯೆನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸಾಧನೆ ಕಡೆ ನಡಿಬೇಕು ಅಂತ ತುಂಬಾ ಕ್ಲಿಯರ್ ಆಗಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಇನ್ನು ಮೈಂಡ್ ಇಲ್ಯೂಷನ್ ಬಗ್ಗೆ ಹೇಳಬೇಕಂತ ಅಂದರೆ ನಮ್ಮ ಕಣ್ಣು ಏನು ನೋಡುತ್ತೆ, ಬಿಯಾಂಡ್ ದಟ್ ಯಾವ ರೀತಿ ನಮ್ಮ ಮೈಂಡು ರೀಚ್ ಆಗುತ್ತೆ. 1 ಪಾಯಿಂಟ್ ಕಾನ್ಸಂಟ್ರೇಷನಿಂದ ಪಾಸ್ಟ್ ಮೆಮೊರಿಗೆ ಹೋಗಿ ಅದನ್ನು ರೀಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಪ್ರೊಜೆಕ್ಟ್ ಮಾಡುತ್ತೆ ಅಂತ ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಟ್ರಿ, ಪ್ರಾಕ್ಟಿಕಲ್ ಆಗಿ ಅದನ್ನು ತೋರಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಆಲ್ಸೋ. ಇನ್ನು ಬ್ಯಾಡ್ ಮೆಮೊರೀಸ್ ಮತ್ತು ಅನ್ವಾಂಟೆಡ್ ಮೆಮೊರೀಸ್ ಅವೆಲ್ಲನೂ ಯಾವ ರೀತಿ ರಿಮೂವ್ ಮಾಡ್ಬೋದು, ಬ್ಯಾಡ್ ಮೆಮೊರೀಸ್ನ ನಮ್ಮ ಲೈಫಿಂದ ನಮ್ಮ ಮೈಂಡಿಂದ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಟ್ರಿ. ಇನ್ನು ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂತಂದರೆ ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅಫ್ಕೋರ್ಸ್ ಮನುಷ್ಯ ಅಂದಮೇಲೆ ಸಾವು ಖಚಿತ, ಬಟ್ ನಾವು ಇದ್ದಾಗಲೇ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿಸಿ ತುಂಬಾ ಸಿಂಪಲ್ ಆಗಿ ತುಂಬಾ ಕ್ಲಿಯರ್ ಆಗಿ ಮನುಷ್ಯ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಯಾವ ರೀತಿ ಆಗ್ಬೋದು, ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಲೀಡ್ ಮಾಡ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ರೀತಿ ಲೀಡ್ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಅದಾದಮೇಲೆ ನೀವು ಮಾಡಿದಂಥ ರಿವೈರಿಂಗ್ ಟು ಬ್ರೈನ್ ಸಿಸ್ಟಮ್, ನಮ್ಮ ಬ್ರೈನ್ಗೆ ನೀವು ಮಾಡಿದಂಥ ರಿವೈರಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ನಮ್ಮ ಲೈಫ್ಗೆ ಬೇಕಾಗಿರೋವಂಥ ಆ ಪಾತ್ವೇನ ನೀವು ಸೃಷ್ಟಿ ಮಾಡಿಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಆಲ್ಸೋ. ಅದಾದಮೇಲೆ ನೀವು ಕೊಟ್ಟಂಥ ನವಾರ್ಣ ಬೀಜ ಮಂತ್ರ, ಪವರ್ಫುಲ್ ನವಾರ್ಣ ಬೀಜ ಮಂತ್ರ ಆಗಿರ್ಬೋದು, ನಮ್ಮ ಲೈಫ್ಗೆ ಬೇಕಾಗಿರುವಂಥ ಸಕ್ಸಸ್, ಪ್ರಾಸ್ಪರಿಟಿ ಮತ್ತು ಅಬಂಡೆನ್ಸ್ ತುಂಬಿರುವಂಥ ನವಾರ್ಣ ಬೀಜ ಮಂತ್ರ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಹೀಲಿಂಗ್ ಸೆಷನ್ಸ್, ನೀವು ಮಾಡಿದಂಥ ಪವರ್ಫುಲ್ ಹೀಲಿಂಗ್ ಸೆಷನ್ ಆಗಿರ್ಬೋದು, ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೇನೋ ನಮ್ಮ ಚೈಲ್ಡ್ಹುಡ್ಡಿಂದ ಹಿಡಿದು ಅಡಲ್ಟ್ಹುಡ್ ತನಕ, ಅಡೋಲಸೆನ್ಸ್ ಏಜಸ್ಸಿಂದ ನಮಗೆ ಗೊತ್ತಿಲ್ಲದೇನೋ ನಾವು ಫೀಡ್ ಮಾಡ್ಕೊಂಡಿರೋವಂಥ ಬ್ಯಾಡ್ ಎನರ್ಜೀಸ್ ಆಗಿರ್ಬೋದು, ಒಂದು ಆ ಟ್ರಾಮಾಸ್ ಆಗಿರ್ಬೋದು, ಎಲ್ಲವನ್ನೂ ನೀವು ರಿಮೂವ್ ಮಾಡಿ ನಮ್ಮ ಲೈಫ್ಗೆ ಒಂದು ಡಿವಿನಿಟಿನ ಜಾಗೃತಿಗೊಳಿಸ್ಕೊಟ್ಟು ದೇವ್ರಂದರೆ ಏನು, ದೇವ್ರನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಪೂಜೆ ಮಾಡಬೇಕು, ಆ ಡಿವಿನಿಟಿ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ತುಂಬಾ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗುರುಗಳೇ. ಇನ್ನು ಓಂಕಾರನ ನಮ್ಮ ಬ್ರೀತಿಂಗಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು ಫಾರ್ ದಟ್. ಓವರ್ ಆಲ್ ನೋಡಿದ್ರೆ ಈ 2 ದಿನ ವರ್ಕ್ಶಾಪ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ಇಟ್ ವಾಸ್ ಸಚ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಕೆನಾಟ್ ಫರ್ಗೆಟ್ ಇನ್ ಮೈ ಹೋಲ್ ಲೈಫ್ ಟೈಮ್ ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ನಮ್ಮ ಲೈಫಲ್ಲಿ ಇದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಯಾವ ರೀತಿ ನೋಡ್ಬೋದು, ಯಾವ ರೀತಿ ರಿಸೀವ್ ಮಾಡ್ಬೋದು ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನು ಅಡಾಪ್ಟ್ ಮಾಡಿಕೊಂಡು ಅವನ ಲೈಫಲ್ಲಿ ಯಾವ ರೀತಿ ಚೇಂಜಸ್ ತೊಗೊಂಬರ್ಬೋದು, ಈಗಿರೋದಕ್ಕಿಂತ ಯಾವ ರೀತಿ ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಆಗ್ಬೋದು ಅಂತ ತುಂಬಾ ಚೆನ್ನಾಗಿ ಆ ಜ್ಞಾನನ ಹೇಳ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ನಾನು ನಿಮ್ಮ ವಿಡಿಯೋಸ್ ನೋಡೇ ನನ್ನ ಲೈಫ್ ಪರ್ಸ್ಪೆಕ್ಟಿವೇ ಚೇಂಜ್ ಆಯಿತು. ಇನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ, ವರ್ಕ್ಶಾಪ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ತುಂಬಾ ಕ್ಲಿಯರ್ ಆಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಫಾರ್ ದಿಸ್ ಸಚ್ ಎ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟಿದ್ದಕ್ಕೆ, ಈ ಜ್ಞಾನನ ನೀವು ಹಂಚ್ತಾ ಇರೋದಕ್ಕೆ, ಒಂದು ಮಾರ್ಗದರ್ಶನ ತೋರಿಸ್ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ವೆರಿ ಮಚ್. ಹೆಂಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಆಕರ್ಷಕವಾಗಿತ್ತು. ಅದನ್ನು ಅನುಭವಿಸ್ದವ್ರಿಗೆ ಗೊತ್ತಂತಾರಲ್ಲ, ಬಹಳ 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 ನಮ್ಮಲ್ಲಿರೋ ಬ್ಲ್ಯಾಕೇಜ್ಗಳನ್ನ ನಿಜವಾಗಿಯೂ ತೆಗೆದಾಕಿತ್ತು. ನಮಗೆ ಅದನ್ನು ಆ ಘಟನೆಗಳನ್ನು ನಾವು ಇನ್ನೊಂದು ಸರಿ ನೆನೆಸ್ಕೊಂಡ್ರು ನಾನು ನೆನಪಾಗ್ತಾ ಇಲ್ಲ. ನಮ್ಮ ಬ್ಲ್ಯಾಕೇಜ್ಗಳು, ನಮ್ಮ ಹಿಂದೆ ಕಹಿ ಘಟನೆಗಳನ್ನು ನಡೆದಿರ್ತಾವಲ್ಲ, ಅವನ್ನೇನಾದರೂ ನಾವು ನೋಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದೇನೋ ಅಂತಂದ್ರೂ ಅವು ನೆನಪು ಬರ್ತಾ ಇಲ್ಲ. ಅಷ್ಟೊಂದು ಕ್ಲೀನಾಗಿ ಅವನ್ನ ಡಿಲೀಟ್ ಮಾಡಿಬಿಟ್ರು ನಮ್ಮ ಮೈಂಡಿಂದ. ಹಂಗಾಗಿ ಇಂಥ ಕಾರ್ಯಾಗಾರಗಳನ್ನು ನಡಿಬೇಕು, ಇನ್ನೂ ನಡೆಸಬೇಕು. ಅವರು ನಮ್ಮಂಥ ಎಷ್ಟೋ ಜನಗಳ, ಎಷ್ಟೋ ಮನುಷ್ಯರ
ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದಂಗೆ ಅವರು ಎಷ್ಟು ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂದರೆ, ಒಬ್ಬ ಮಗು ತಾಯಿಗೆ ಹೇಳ್ಕೊಟ್ಟಾಗೆ, ತಾಯಿ ಮಗುಗೆ ಹೇಳ್ಕೊಟ್ಟಾಗೆ ಹೇಳ್ಕೊಡ್ತಾರೆ. ತುಂಬಾ ಸಂತೋಷ. ಇದೇ ನಾವು ಹಿಂಗೆ ಇರ್ತೀವಿ, ಅವರ ಮಾರ್ಗದರ್ಶನ ನಮಗೆ ಬೇಕಷ್ಟೇ. ಹಂಗಾಗಿ ಅಷ್ಟು ಸಾಕು ಕಡೆ, ನಿಮಗೇನು ಬೇಡ ಹೇಳೋದಕ್ಕೆ. ಅದರಲ್ಲಿ ಒಂದು ಲಾಸ್ಟಿಗೆ ಯಾರೋ ಒಂದು ಆಕರ್ಷಿಕ ರೆಕಾರ್ಡ್ಸನ್ನ ಬಗ್ಗೆ ಹೇಳಿ ಅಂತ ಹೇಳಿದರು. ಆಗ ಅವರು ಒಂದೆರಡು ಲೈನ್ ಹೇಳಿದರು. ಏನು ಅಂತ ಹೇಳಿದರೆ, ನಿಮ್ಮ ಜಾಗ ಯಾಕೆ ಸೇಲ್ ಆಗ್ತಾ ಇಲ್ಲ, ಮತ್ತು ಚಿನ್ನ ಯಾಕೆ ಪದೇ ಪದೇ ಇದಕ್ಕೆ ಅಡವಿಗೆ ಹೋಗ್ತಾ ಉಂಟು, ಅದು ನೀವು ಲೆಟ್ರ್ ಬರಿಬೇಕು ಜಾಗಕ್ಕೆ. ಲೆಟ್ರ್ ಬರೆದಾಗ ಯಾಕೆ ಈ ಥರ ಆಗ್ತಾ ಉಂಟು, ನಿನ್ನಿಂದ ಆಗುವ ಎಮೌಂಟ್ ನಮಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅದು ಲೆಟ್ರ್ ಬರಿಬೇಕು ಅಂತ. ಯಾಕೆಂತ ಹೇಳಿದರೆ, ನಮ್ಮದೊಂದು ಜಾಗ ಇದೆ ಕಾಸರಗೋಡಲ್ಲಿ, ಅದು ಅಕ್ಕಪಕ್ಕದ ಜಾಗಗಳೆಲ್ಲ ಸೇಲ್ ಆಗ್ತಾ ಉಂಟು, ಅದು ಆಗ್ತಾನೇ ಇಲ್ಲ. ಸಾಧಾರಣ 10-12 ವರ್ಷದಿಂದ ಟ್ರೈ ಮಾಡ್ತಿದ್ವಿ, ಏನಾಗಲ್ಲ. ಒಂದು ಸರ್ತಿ ಒಬ್ಬರು ಫಾರಿನ್ನವ್ರು ಬಂದು ಡಿಪಾಸಿಟ್ ಕೊಟ್ಟು ಆಮೇಲೆ ಬೇಡ ಅಂತ ಹೇಳಿದರು. ಆ ಥರದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬ ಕಡೆ ಆಯಿತು, ಆ ಕಡೆ ಎಲ್ಲ ಬಲ್ಮೆ ಮತ್ತು ದೈವಕ್ಕೆ ಹರಕೆ ಎಲ್ಲ ಆಯಿತು, ಏನು ಆಗಲೇ ಇಲ್ಲ. ಅದಕ್ಕೆ ನಾನು ಮೊನ್ನೆ ತಿಳ್ಕೊಂಡೆ, ನೋಡುವ ಇದೊಂದು ಟ್ರೈ ಮಾಡು ಅಂತೇಳಿ ನಾನು ರಾತ್ರಿ ಕೂತವಳು ಹೀಗೆ ಅದಕ್ಕೆ ಒಂದು ಲೆಟ್ರ್ ಬರುತ್ತೆ. ಏನಂತ ಹೇಳಿದರೆ, ನೀನು ಯಾಕೆ ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತಾ ಇಲ್ಲ, ಅದರದ್ದು ಎಮೌಂಟು ನಮಗೆ ಯಾಕೆ ನಮ್ಮ ಕೈಗೆ ಯಾಕೆ ಬರ್ತಾ ಇಲ್ಲ, ಇಷ್ಟೇ ಹೇಳಿದ್ದು. ಆಮೇಲೆ ಅವತ್ತು ಸುಮ್ಮನೆ ಅದೇ. ಮರುದಿನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಉತ್ತರ ಬಂತಂದರೆ, ನನಗೆ ಆ ಲೈನ್ ಕಾಣಿಸ್ತಾ ಇದೆ. ಲೈನ್ ಅಂತ ಹೇಳಿದರೆ ನನ್ನ ತಲೆಯೊಳಗೆ, ಈ ಜಾಗದಲ್ಲಿ ಪಾಲುಗಾರರಾದವರು 33 ವರ್ಷದಲ್ಲಿ ಅವರು ಏನೋ ಒಂದು ಅನ್ಯಾಯ ಮಾಡಿ ಒಂದು ಹಣ ತಗೊಂಡಿದ್ದಾರೆ. ಹಾಗಾಗಿ ಆ ಹಣದಿಂದಾಗಿ ಅವರಿಗೆ ಈ ಅಮೌಂಟು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಿಮಗೆ ಅಮೌಂಟು ಬರಬೇಕಾದ್ರೆ ಆ ವ್ಯಕ್ತಿಗೆ ಪಾಲು ಕೊಡಬಾರ್ದು. ನನಗೆ ಆಯಿತು, ಇದು ಯಾರಾಗಿರ್ಬೋದು ಅಂತ. ನಮಗೆ 4 ಪಾಲಿದೆ. ತಕ್ಷಣ ನನಗೆ ಆಲೋಚನೆ ಬಂದದ್ದು ನನ್ನ ದೊಡ್ಡ ಅಕ್ಕನ ಮಕ್ಕಳ ವಿಷಯದಲ್ಲಿ. ಅವನಿಗೆ ಫೋನ್ ಮಾಡಿ ಕೇಳಿದೆ, ನೋಡು, ಒಂದು ವಿಷಯ ನಿನ್ನ ಹತ್ರ ಹೇಳ್ತೇನೆ, ಸತ್ಯ ಹೇಳು ಅಂತೇಳಿ. ಆಯಿತು, ನೀನು 33 ವರ್ಷ ಆಗುವಾಗ ನೀನು ಎಲ್ಲಿದ್ದೆ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ, ನಾನು ಇಲ್ಲಿ ಮದುವೆ ಆಗಿತ್ತು ನನಗೆ, ಊರಲ್ಲಿದ್ದೆ ಅಂತ. ಇಲ್ಲ, ನೀನು ಆಲೋಚನೆ ಮಾಡಿ ಸತ್ಯ ಹೇಳು ಅಂತ ಹೇಳಿದೆ. ಆಗ ಅವನು ಹೇಳಿದ, ನಾನು ಬಾಂಬೆಯಲ್ಲಿದ್ದೆ. ಆಗ ನಿನಗೇನಾದರೂ ವಿಶೇಷದ ಘಟನೆ ಏನಾದರೂ ನಡೆದಿದೆಯಾ? ಇಲ್ಲ. ನಿನಗೆ ಒಂದು ಭಾಳ ದೊಡ್ಡದ ಏನಾದರೂ ಒಂದು ಎಮೌಂಟು ಅಥವಾ ಏನಾದರೂ ಒಂದು ಸಿಕ್ಕಿದೆ ನಿನಗೆ? ಹೌದು. ಏನು ಸಿಕ್ಕಿತು? ಅದು ಯಾರ್ದೋ ಒಂದು ಕಸ್ಟಮರ್ ಅಂತ ಹೇಳ್ದೆ, ನಂಗೆ ಗೊತ್ತಿಲ್ಲ. ಕಸ್ಟಮರ್ದೊಂದು ಬ್ರೇಸ್ಲೆಟ್ ನನಗೆ ಸಿಕ್ಕಿತ್ತು. ಅದನ್ನೇನು ಮಾಡಿದೆ, 1 ವಾರ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು ಸೇಲ್ ಮಾಡಿದೆ. ಎಷ್ಟು ಸಿಕ್ಕಿತು ನಿನಗೆ? ನನಗೆ ಒಂದು 75,000 ಬಂತು. ಅದನ್ನೇನು ಮಾಡಿದೆ, ಅದನ್ನು ಮನೆಯದು ರಿಪೇರಿ ಕೆಲಸ ಮಾಡ್ತಿದ್ರು, ನನ್ನ ಮನೆಗೆ ಹಾಕಿದೆ ಅಂತ ಹೇಳಿದೆ. ನನಗೆ ಸತ್ಯ ಶಾಕ್ ಆಗಿ ಹೋಯಿತು. ಹೇಳಿದಾಗೆ ಇತ್ತು. ಮತ್ತು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಸ್ವಂತದವರಲ್ಲ. ಈಗ ಅವನು ಕೂಡ ಕಾಯಿಲೆ ಬಿದ್ದಿದ್ದಾನೆ, ಅವನಿಗೆ ಏನು ಕೊಡುವುದಿಲ್ಲ. ಈಗ ಅವನಿಗೆ ಆದದ್ದು ಈಗ 33, ಈಗ ಅವನಿಗೆ 47 ವರ್ಷ. ಮತ್ತೆ ಎಂತ ಮಾಡಲಿಕ್ಕಾಗೋದಿಲ್ಲ. ನಾನು ಏನು ಹೇಳಲೇ ಇಲ್ಲ. ಆಲೋಚನೆ ಮಾಡಿದೆ, ಸರಿ ಹೇಳಿದ್ದು ಎಷ್ಟು ಸತ್ಯ ಇದೆ. ಅದಕ್ಕೆ ಮರುದಿನ ಪುನಃ ನಾನು ಹೇಳಿದೆ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ, ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಮರುದಿನ ಬಂತು, ದೇವರಲ್ಲಿ ಕ್ಷಮೆ ಕೇಳಲಿ ಅಂತ ಅಷ್ಟೇ. ನಾನು ಅವನ ಹತ್ರ ಹೇಳಿದೆ, ಅವನು ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ. ಆದರೆ ಅವನು ಸರಿಯಾಗದಿದ್ದರೆ ನಮ್ಮದು ಜಾಗ ಕೂಡ ಸರಿಯಾಗೋದಿಲ್ಲ. ಆಗ 1.5 ಲಕ್ಷ ಇತ್ತು, ಈಗ 2 ಲಕ್ಷ ಬೆಲೆ ಬಾಳ್ತದೆ. ಒಳ್ಳೆ ಜಾಗ, ಯಾಕೆ ಅಂತ ಗೊತ್ತಿಲ್ಲ. ಕಾರಣ ಇದೇ ಆಗಿದೆ. ಒಂದು ಕಡೆಯಲ್ಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಕೇಳಿದ್ವಿ, ತುಂಬ ವರ್ಷ ಆಯಿತು, 10 ವರ್ಷದ ಹಿಂದೆ. ಆಗ ಅವರೇನು ಹೇಳಿದರು ಗೊತ್ತಾ, ಜಾಗ ಖಂಡಿತ ಇಂತಿಷ್ಟು ದಿನದಲ್ಲಿ ಸೇಲ್ ಆಗ್ತದೆ, ಆದರೆ ಆ 2 ಸೆನ್ಸ್ ಜಾಗ ಮಾರಿದ್ರಲ್ಲಿ
ಎರಡು ಅಲ್ಲ, ಆ ಜಾಗ ಮಾರಿದರೆ 2 ಸೆನ್ಸ್ ಜಾಗದ್ದು ಹಣ ತಂದು ನನಗೆ ಹಾಕಬೇಕು ಅಂತ. ಎಷ್ಟಾಯಿತು ಆಗ? 1.5 ಲಕ್ಷ ಬೆಲೆ ಬಾಳ್ತಿತ್ತು ಅದು. 3 ಲಕ್ಷ ಆಯಿತು. ಆದರೂ ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಅದಕ್ಕೆ ನಾನೀಗ ಮನೆಗೆ ಫೋನ್ ಮಾಡಿ ಹೇಳಿದ್ದೇನೆ, ತತ್ಕಾಲಕ್ಕೆ ಯಾರು ಏನು ಮಾಡಬೇಡಿ, ಅದನ್ನು ಅಲ್ಲಿಗೆ ಬಿಟ್ಬಿಡಿ, ಆ ಜಾಗದ ವಿಷಯಕ್ಕೆ ಹೋಗಿ ನೋಡೋ ಏನಾಗ್ತದೆ ಅಂತ ಹೇಳಿದ್ದೇನೆ. ಈಗ ಕಾದು ನೋಡಬೇಕು. ಯಾಕೆಂತ ಹೇಳಿದರೆ, ಇದನ್ನು ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಸರಿಗೆ ನನಗೆ ಜಾಸ್ತಿ ಸ್ವಲ್ಪ ಮಾತಾಡೋದು ಪ್ರಾಬ್ಲಮ್. ಬರೀಲಿಕ್ಕೆ ಆದರೆ ಅಲ್ಟಿಮೇಟ್ ಬರೀತೇನೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಸರ್ ಹೇಳುವ ಒಂದೊಂದು ವಿಷಯದಲ್ಲೂ ಒಂದೊಂದು ಪಾಯಿಂಟ್, ಪಿನ್ ಟು ಪಾಯಿಂಟ್ ಅದರಲ್ಲಿ ಸತ್ಯವೇ ಇರ್ತದೆ. ಅದು ಒಬ್ಬ, ನೀವು ತಿಳ್ಕೊಳ್ತೀರಿ ಕೆಲವರೆಲ್ಲ, ಅದು ಒಬ್ಬ ವ್ಯಕ್ತಿ ಮಾತಾಡೋದು, ಅವರನ್ನೊಂದು ವ್ಯಕ್ತಿ ಥರ ನೀವು ನೋಡ್ತೀರಿ. ಅದಲ್ಲ, ಅವರಲ್ಲಿ ಒಂದು ಶಕ್ತಿ ಇದೆ. ಅದು ನನಗೆ ಖಂಡಿತ ಮನತಟ್ಟಾಗಿದೆ. ಮಂಗಳೂರಿನಲ್ಲಿ ಈ 2 ದಿನದ ವರ್ಕ್ಶಾಪ್ ನಡೀತು. ಅದು ಹೇಗಿತ್ತು ಎಂಬುದನ್ನು ಒಂದು ಸಣ್ಣ ಮ್ಯಾಜಿಕ್ನ ಮೂಲಕ ಹೇಳಲಿಕ್ಕೆ ಒಂದು ಪ್ರಯತ್ನ ಪಡ್ತೇನೆ. ನೋಡಿ, ನಾವು ಮೊನ್ನೆ ಮಂಗಳೂರಿನಲ್ಲಿ 2 ದಿನ ವರ್ಕ್ಶಾಪ್ ನಡೀತು. ನಾವು ಆ ವರ್ಕ್ಶಾಪ್ ಬರುವ ಮುಂಚೆ ಹೀಗೆ ನಾವು ಕೋಳಿ ಮಾರಿ ಥರ ಇದ್ವಿ. ಅಂದರೆ ನಮ್ಮ ಒಂದು ಆ ಆಲೋಚನಾ ಒಂದು ದೃಷ್ಟಿಕೋನ ಆಗ್ಬೋದು, ನಮ್ಮ ಒಂದು ಆಲೋಚನೆಯ ವಿಧಾನ ಈ ರೀತಿಯಾಗಿ ಒಂದು ಸಣ್ಣ ಮಟ್ಟದಲ್ಲಿತ್ತು. ಹೀಗೆ ನಾವು ಆ 2 ದಿನಗಳ ಈ ವರ್ಕ್ಶಾಪ್ನಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೊಂಡದ್ದು ಅಂತ ಹೇಳಿದರೆ, ನಮಗೆ ಅರ್ಥ ಆಗೋದೇನು ಹೇಳಿದರೆ, ಈ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಪವರ್. ಎಸ್, ನಾವು ಈ ನಮ್ಮಲ್ಲಿರುವ ಈ ಸಬ್ ಕಾನ್ಷಿಯಸ್ ಮೈಂಡ್ ಎಂಬ ಈ ನಾವು ಪವರನ್ನು, ನಾವು ನಮ್ಮ ಈ ಎನರ್ಜಿಯನ್ನು ಕರೆಕ್ಟಾಗಿ ನಾವು ನಮ್ಮ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಹೋದರೆ, ನಾವು ಹೀಗೆ ನಮ್ಮ ಜೀವನದಲ್ಲಿ ನಾವು ಒಂದು ಹೀಗೆ ಈ ಗರುಡನ ಥರ ನಾವು ಎಷ್ಟು ಎತ್ತರಕ್ಕೆ ಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಹಾರಬಹುದು ಎಂಬುದನ್ನು ಈ 2 ದಿನದ ವರ್ಕ್ಶಾಪ್ನಲ್ಲಿ ನಮ್ಮೆಲ್ಲರ ಪ್ರೀತಿಯ ಶ್ರೀನಿವಾಸ್ ಸರ್ ನಮಗೆ ತುಂಬ ಅದ್ಭುತವಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್.